ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಜಪಾನ್ ಪ್ರವಾಸವನ್ನು ಮುಗಿಸಿ ಚೀನಾಗೆ ಬಂದಿಳಿದಿದ್ದಾರೆ. ಚೀನಾದಲ್ಲಿ ಮುಂದಿನ 48 ಗಂಟೆಗಳಲ್ಲಿ ಭಾರೀ ಮಹತ್ವದ ಬೆಳವಣಿಗೆಗಳಾಗಲಿಕ್ಕಿದ್ದಾವೆ. ಮೊದಲನೇದಾಗಿ SCO ಶೃಂಗಸಭೆ ನಡೆಯುತ್ತೆ. ಅದಾದ ಬಳಿಕ ಕ್ಸಿ ಜಿನ್ಪಿಂಗ್ ಮತ್ತು ನರೇಂದ್ರ ಮೋದಿ ಅವರ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆಯುತ್ತೆ. ಪುತಿನ್, ಕ್ಸಿ ಜಿನ್ಪಿಂಗ್ ಹಾಗೂ ನರೇಂದ್ರ ಮೋದಿ ಈ ಮೂವರು ನಾಯಕರ ಟ್ರೈಲ್ಯಾಟರಲ್ ಮೀಟಿಂಗ್ ಆಗುವಂಥ ಸಾಧ್ಯತೆಯೂ ಕೂಡ ಇದ್ದಾವೆ. ಹೀಗಾಗಿ ಮುಂದಿನ 48 ಗಂಟೆಗಳಲ್ಲಿ ಭರ್ಜರಿ ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಇವತ್ತು ಮಿತ್ರರೇ, ಈ ವಿಡಿಯೋ ಮಾಡುವಂತಹ ಉದ್ದೇಶ ಏನು ಕೇಳಿದ್ರೆ, ಅಮೆರಿಕದಲ್ಲಿ ಭಾರತದ ಕುರಿತಾಗಿ ಬಹಳ ಇಂಟ್ರೆಸ್ಟಿಂಗ್ ಚರ್ಚೆಗಳು ನಡೀತಾ ಇದ್ದಾವೆ. ಈ ಹಿಂದೆ ಅಮೆರಿಕದಲ್ಲಿ ಭಾರತದ ಬಗ್ಗೆ ಯಾವಾಗ ಚರ್ಚೆ ಆಗುತ್ತೆ ಅಂತ ನಾವು ಹುಡುಕಬೇಕಾಗಿತ್ತು. ಅಮೆರಿಕದ ಪತ್ರಿಕೆಗಳಲ್ಲಿ ವಾರಕ್ಕೊಮ್ಮೆ ಭಾರತದ ಆರ್ಟಿಕಲ್ ಬಂದ್ರೆ ಅದು ದೊಡ್ಡ ವಿಚಾರ ಆಗಿರ್ತಾ ಇತ್ತು. ಆದರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಪ್ರತಿನಿತ್ಯವೂ ಕೂಡ ಅಮೆರಿಕದ ಪ್ರಮುಖ ಪತ್ರಿಕೆಗಳೇ ಭಾರತದ ಬಗ್ಗೆ ದೊಡ್ಡ ದೊಡ್ಡ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡ್ತಾ ಇದ್ದಾವೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಭಾರತದ ವಿಚಾರದಲ್ಲಿ ಟ್ರಂಪ್ ಮಾಡ್ತಿರುವಂತಹ ಬ್ಲೆಂಡರ್ಗಳನ್ನ ಅಮೆರಿಕದ ಪತ್ರಿಕೆಗಳೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾವೆ. ಇವತ್ತು ಕೂಡ ಅತ್ಯಂತ ಇಂಪಾರ್ಟೆಂಟ್ ಆದಂತಹ 3 ವಿಚಾರಗಳಿದಾವೆ. ಮೊದಲನೇ ವಿಚಾರ ಏನು ಕೇಳಿದ್ರೆ, ಈ ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರ ನಡುವೆ ಬಹಳ ಉತ್ತಮವಾದಂತಹ ಸ್ನೇಹ ಇದೆ ಅಂತ ಇಡೀ ಜಗತ್ತು ಚರ್ಚೆ ಮಾಡ್ತಾ ಇತ್ತು. ಕೇವಲ ಭಾರತ ಮಾತ್ರ ಅಲ್ಲ, ವಿಶ್ವಮಟ್ಟದಲ್ಲಿ ಇದು ಚರ್ಚೆ ಆದಂತಹ ವಿಚಾರ. ಆದರೆ ದಿಢೀರ್ ಅಂತ ಈ ಸಂಬಂಧ ಹಳಸೋಗ್ಬಿಡ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ಅನ್ನುವಂಥ ಸುದ್ದಿ ಕೂಡ ಬಂತು. ಹೀಗಾಗೋದಕ್ಕೆ ಏನ್ ಕಾರಣ? ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರ ಸ್ನೇಹ ಹಳಸಿದ್ದು ಹೇಗೆ ಅನ್ನೋದರ ಕುರಿತಾಗಿ ಬಹಳ ಇಂಟ್ರೆಸ್ಟಿಂಗ್ ಸುದ್ದಿಯೊಂದು ಬಂದಿದೆ. ಯಾಕೋಸ್ಕರವಾಗಿ ಇಬ್ಬರು ದೂರ ಆಗಿದ್ದಾರೆ, ಅದಕ್ಕೆ ಕಾರಣವಾದಂತಹ ಘಟನೆ ಏನು ಅನ್ನೋದರ ಬಗ್ಗೆ ಅಮೆರಿಕದ ಪತ್ರಿಕೆ ಒಂದು ಸವಿಸ್ತಾರವಾದಂತಹ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ, ಅದ್ರ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೊಂದು ಮಿತ್ರರೇ, ಈ ಹಿಂದೊಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಟ್ರಂಪ್ ಭಾರತ ಪ್ರವಾಸ ಕೈಗೊಳ್ಳುವಂಥ ಸಾಧ್ಯತೆ ಕಡಿಮೆ ಇದೆ, ಕ್ವಾಡ್ ಮೀಟಿಂಗ್ ಆಗುವಂಥ ಸಾಧ್ಯತೆಯೂ ಕೂಡ ಕಡಿಮೆ ಇದೆ ಅಂತ. ಇದೀಗ ಸತ್ಯ ಆಗ್ತಾ ಇದೆ. ಅಮೆರಿಕದ ಪತ್ರಿಕೆ ಹೇಳ್ತಾ ಇದೆ, ಟ್ರಂಪ್ ಭಾರತಕ್ಕೆ ಹೋಗೋದಕ್ಕೆ ಮನಸ್ಸು ಮಾಡ್ತಿಲ್ಲ, ಭಾರತ ಕೂಡ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅನ್ನುವ ರೀತಿಯಲ್ಲೇ ಅಮೆರಿಕದ ಪತ್ರಿಕೆ ವರದಿ ಮಾಡಿದೆ. ಮಿತ್ರರೇ, ಇದು ತೀರಾ ಮೇಜರ್ ವಿಚಾರ, ಅದ್ರ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇದೆಲ್ಲದರ ನಡುವೆ ಅಮೆರಿಕದಲ್ಲಿ ಟ್ರಂಪ್ ಈಸ್ ಡೆಡ್ ಅನ್ನುವಂಥ ಹ್ಯಾಶ್ಟ್ಯಾಗ್ ಬಹಳ ಟ್ರೆಂಡ್ ಆಗ್ತಾ ಇದೆ. ಇದು ಟ್ರಂಪ್ ಅಮೆರಿಕದಲ್ಲಿ ಯಾವ ರೀತಿಯಾಗಿ ಪಪ್ಪು ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದ್ದಂತೆ ಇದೆ. ಇದೆಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಹೌಡಿ ಮೋದಿ, ನಮಸ್ತೆ ಟ್ರಂಪ್ ಇಂದ ಹಿಡಿದು ಕಳೆದ ಫೆಬ್ರವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಮೆರಿಕ ಪ್ರವಾಸದವರೆಗೂ ಕೂಡ ಮೋದಿ ಮತ್ತು ಟ್ರಂಪ್ ನಡುವೆ ಬಹಳ ಉತ್ತಮವಾದಂತಹ ಸ್ನೇಹ ಇದೆ. ಇದು ಪರ್ಸನಲ್ ರಿಲೇಶನ್ಶಿಪ್ ಅಂತಲೇ ಅಮೆರಿಕದ ಮಾಧ್ಯಮಗಳು ಹೇಳ್ತಾ ಇದ್ವು, ಭಾರತದ ಮಾಧ್ಯಮಗಳು ಹೇಳ್ತಾ ಇದ್ವು, ಜಿಯೋ ಪೊಲಿಟಿಕಲ್ ಥಿಂಕರ್ಸ್ ಹೇಳ್ತಾ ಇದ್ರು. ಅಷ್ಟೇ ಏಕೆ, ಸ್ವತಃ ಇಬ್ಬರು ನಾಯಕರು ಹೇಳ್ಕೊಳ್ತಾ ಇದ್ರು, ನಾವಿಬ್ರು ಗಳಸ್ಯ ಕಂಠಸ್ಯ ಸ್ನೇಹಿತರು ಅಂತ. ಆದರೆ ದಿಢೀರಂತ ಸಿನಾರಿಯೋ ಬದಲಾಯಿತು. ಟ್ರಂಪ್ ವಿಪರೀತವಾಗಿ ಭಾರತವನ್ನು ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ರು. ಪಕ್ಕದ ಪಾಕಿಸ್ತಾನದ ಬಗ್ಗೆ, ಅಲ್ಲಿರುವಂತಹ ಉಗ್ರ ನಾಯಕರ ಬಗ್ಗೆ ಸಿಹಿ ಸಿಹಿ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡಿದ್ರು. ಭಾರತಕ್ಕೆ ಟ್ಯಾರಿಫ್ ವಿಧಿಸಿ ಬರೆ ಹಾಕಿದ್ರು. ಎಷ್ಟರ ಮಟ್ಟಿಗಾಯಿತು ಅಂತಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ಅನ್ನುವಂಥ ಸುದ್ದಿಗಳು ಕೂಡ ಬರೋದಕ್ಕೆ ಶುರುವಾದವು. ಹಾಗಾದ್ರೆ ಏನಾಯ್ತು? ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರ ನಡುವೆ ನಿಜವಾದ ಸ್ನೇಹ ಇದ್ದಿದ್ದೇ ಆಗಿದ್ರೆ ಇದ್ಯಾವುದು ಕೂಡ ಆಗ್ತಾ ಇರಲಿಲ್ಲ. ಇತ್ತೀಚಿನ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಈ ಇಬ್ಬರು ನಾಯಕರ ನಡುವೆ ಏನೋ ಒಂದು ಕ್ಲಾಶ್ ಆಗಿದೆ. ಇದೇ ಕಾರಣಕ್ಕೋಸ್ಕರವಾಗಿ ಎರಡೂ ದೇಶದ ಸಂಬಂಧ ಹಾಳಾಗ್ತಾ ಇದೆ ಅಂತ ಬಹುತೇಕ ಜಿಯೋ ಪೊಲಿಟಿಕಲ್ ಥಿಂಕರ್ಸ್ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ಇದಕ್ಕೆ ಎಕ್ಸಾಕ್ಟ್ ಏನು ಕಾರಣ ಅನ್ನೋದರ ಕುರಿತಾಗಿ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಒಂದು ವರದಿಯನ್ನು ಪ್ರಕಟಿಸಿದೆ. ಆ ವರದಿಯಲ್ಲಿ ಈ ಇಬ್ಬರು ನಾಯಕರ ನಡುವೆ ಸಂಬಂಧ ಹದಗೆಡೋದಕ್ಕೆ ಏನು ಕಾರಣವನ್ನು ಕೊಡಲಾಗಿದೆ ಅಂತಂದ್ರೆ, ಕೆನಡಾದಲ್ಲಿ G7 ಶೃಂಗಸಭೆ ನಡೀತಲ್ಲ, ಆ ಶೃಂಗಸಭೆಯಲ್ಲಿ ಭಾಗಿಯಾಗೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾಗೆ ಹೋಗಿದ್ರು. ಈ ಬಾರಿ G7 ಶೃಂಗಸಭೆಯಿಂದ ಟ್ರಂಪ್ ಮುಂಚಿತವಾಗಿ ಅಮೆರಿಕಾಗೆ ವಾಪಸ್ ಹೋಗ್ಬಿಟ್ಟಿದ್ರು. ಈ ಕಾರಣದಿಂದಾಗಿ ಮೋದಿ ಮತ್ತು ಟ್ರಂಪ್ ನಡುವೆ ಭೇಟಿ ಆಗಿರಲಿಲ್ಲ. ಅದಕ್ಕೆ ಟ್ರಂಪ್ ಏನ್ ಮಾಡ್ತಾರೆ, ನರೇಂದ್ರ ಮೋದಿ ಅವರಿಗೆ ಕರೆ ಮಾಡ್ತಾರೆ. ಕರೆ ಮಾಡಿದಂತಹ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರದ ವಿಚಾರ ಪ್ರಸ್ತಾಪ ಆಗುತ್ತೆ. ಇಲ್ಲಿ ಮಿತ್ರರೇ, ನ್ಯೂಯಾರ್ಕ್ ಟೈಮ್ಸ್ ಏನು ವರದಿ ಮಾಡಿದೆಯೋ ಅದನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ, ಇದರಲ್ಲಿ ನನ್ನದೇನು ಸೇರಿಸ್ಕೊಂಡು ನಾನು ಹೇಳ್ತಾ ಇಲ್ಲ. ಟ್ರಂಪ್ ಆಪರೇಷನ್ ಸಿಂಧೂರದ ವಿಚಾರ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರಂತೆ, ಈ ಕದನ ವಿರಾಮ ಘೋಷಿಸಿದ ಕಾರಣದಿಂದಾಗಿ ಪಾಕಿಸ್ತಾನ ನನ್ನನ್ನ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ನಾಮಿನೇಟ್ ಮಾಡಿದೆ. ಈ ಯುದ್ಧ ನಿಲ್ಲಿಸಿದ್ದು ಬಹಳ ಒಳ್ಳೇದಾಯ್ತು, ಇಲ್ಲದೆ ಹೋದ್ರೆ ಇದು ನ್ಯೂಕ್ಲಿಯರ್ ವಾರ ಆಗ್ತಾ ಇತ್ತು. ಹೀಗೆ ಟ್ರಂಪ್ ಆರಂಭದಲ್ಲೇ ಬಿಲ್ಡಪ್ ಕೊಡೋದಕ್ಕೆ ಶುರು ಮಾಡ್ತಾರಂತೆ. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಇದಕ್ಕೆ ಸೊಪ್ಪು ಹಾಕೋದಿಲ್ಲ. ಯುದ್ಧ ನಿಂತಿದ್ದು ಪಾಕಿಸ್ತಾನದ ರಿಕ್ವೆಸ್ಟ್ ಮೇಲೆಗೆ. ಪಾಕಿಸ್ತಾನ ಯುದ್ಧ ವಿರಾಮಕ್ಕೆ ಬೇಡಿಕೆ ಸಲ್ಲಿಸಿದ ಕಾರಣದಿಂದಾಗಿ ನಾವು ಯುದ್ಧ ನಿಲ್ಲಿಸಿದ್ವಿ. ಇಲ್ಲಿ ಮೂರನೇ ರಾಷ್ಟ್ರದ ಹಸ್ತಕ್ಷೇಪವೇ ಆಗಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರಂತೆ. ಅದಕ್ಕೂ ಮುಂದುವರೆದು, ಪೆಹಲ್ಗಾಮ್ ಘಟನೆ ಆದಂತಹ ಸಂದರ್ಭದಲ್ಲಿ ನೀವು ನನಗೆ ಕಾಲ್ ಮಾಡಿ ಮಾತನಾಡಿದ್ದು ಬಿಟ್ರೆ ಈಗಲೇ ಮಾತನಾಡ್ತಿರೋದು, ಅಂದ್ರೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನೀವು ಮಾತೇ ಆಡಿಲ್ಲ ಅನ್ನೋದನ್ನ ಟ್ರಂಪ್ ಅವರಿಗೆ ಬಹಳ ಸ್ಪಷ್ಟವಾಗಿ ನರೇಂದ್ರ ಮೋದಿ ಅವರು ಕನ್ವೆ ಮಾಡ್ತಾರಂತೆ. ಜೊತೆಗೆ ಟ್ರಂಪ್ಗೆ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ನಾಮಿನೇಟ್ ಮಾಡೋದಕ್ಕೂ ಕೂಡ ಮೋದಿ ಅವರು ಮನಸ್ಸು ಮಾಡೋದಿಲ್ಲ. ಟ್ರಂಪ್ ಆ ವಿಚಾರವನ್ನ ಸುತ್ತಿ ಬಳಸಿ ಮೋದಿಗೆ ಹೇಳೋದಕ್ಕೆ ಹೋದ್ರೂ ಕೂಡ ಮೋದಿ ಅದಕ್ಕೆ ಸೊಪ್ಪು ಹಾಕೋದಿಲ್ಲ.
ಟ್ರಂಪ್ ಆ ಯುದ್ಧ ನಿಲ್ಲಿಸಿದ ಕ್ರೆಡಿಟ್ ಅನ್ನ ಬಯಸಿದ್ರು, ಅದಕ್ಕೋಸ್ಕರವಾಗಿ ನೊಬೆಲ್ ಶಾಂತಿ ಪುರಸ್ಕಾರವನ್ನ ಕೂಡ ಅವರು ಬಯಸ್ತಾ ಇದ್ರು. ಆದರೆ ಮೋದಿ ಅದಕ್ಕೆ ಯಾವುದೇ ರೀತಿಯಲ್ಲೂ ಮಣೆ ಹಾಕದ ಕಾರಣದಿಂದಾಗಿ ಈ ಇಬ್ಬರು ನಾಯಕರ ನಡುವೆ ಒಂದು ಮುಸುಕಿನ ಗುದ್ದಾಟ ಶುರುವಾಗ್ಬಿಟ್ಟಿದೆ. ಟ್ರಂಪ್ ಇದನ್ನು ತೀರಾ ಪರ್ಸನಲ್ ಆಗಿ ತೆಗೆದುಕೊಂಡ ಕಾರಣದಿಂದಾಗಿ ಎರಡೂ ದೇಶದ ಸಂಬಂಧ ಹದಗೆಟ್ಟು ಹೋಗ್ತಾ ಇದೆ. ಈ ಅರ್ಥದಲ್ಲಿ ನ್ಯೂಯಾರ್ಕ್ ಟೈಮ್ಸ್ ವರದಿಯನ್ನು ಪ್ರಕಟಿಸಿದೆ. ನಿಮಗೆಲ್ಲ ಗೊತ್ತಿರಬಹುದು, ನ್ಯೂಯಾರ್ಕ್ ಟೈಮ್ಸ್ ಅಮೆರಿಕದ ಪ್ರತಿಷ್ಠಿತ ನ್ಯೂಸ್ ಪತ್ರಿಕೆ. ಆ ಪತ್ರಿಕೆ ಈಗ ಹೇಳ್ತಾ ಇದೆ, ಮೋದಿ ಮತ್ತು ಟ್ರಂಪ್ ನಡುವಿನ ಸಂಬಂಧ ಹದಗೆಡೋದಕ್ಕೆ ಮೋದಿ ನೊಬೆಲ್ ಪಾರಿತೋಷಕಕ್ಕೆ ಟ್ರಂಪ್ ಅವರನ್ನು ನಾಮಿನೇಟ್ ಮಾಡದೇ ಇರೋದೇ ಕಾರಣ ಅಂತ. ಇದೇ ಆರ್ಟಿಕಲ್ನಲ್ಲಿ ಎರಡನೇ ವಿಚಾರವನ್ನು ಪ್ರಸ್ತಾಪ ಮಾಡಿರೋದೇನು ಕೇಳಿದ್ರೆ, ಟ್ರಂಪ್ ಅವರು ಈ ಬಾರಿ ಭಾರತಕ್ಕೆ ಬರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅಂತ. ಈಗಾಗಲೇ ಟ್ರಂಪ್ ಭಾರತ ಮತ್ತು ಅಮೆರಿಕದ ಸಂಬಂಧವನ್ನ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ. ಅದು ಇನ್ನೇನು ಸರಿ ಮಾಡೋದಕ್ಕಾಗಲ್ಲ ಅನ್ನುವಂಥ ಹಂತಕ್ಕೆ ಹೋಗ್ತಾ ಇದೆ. ಈಗ ಭಾರತ ಮತ್ತು ಅಮೆರಿಕದ ಸಂಬಂಧವನ್ನ ಮರಳಿ ಹಳಿಗೆ ತರಬೇಕು ಅಂತಂದ್ರೆ ಟ್ರಂಪ್ಗಿದ್ದಂತಹ ಏಕೈಕ ಅವಕಾಶ ಯಾವುದು ಕೇಳಿದ್ರೆ ಅದು ಕ್ವಾಡ್ನ ಸಭೆ. ಈ ಬಾರಿಯ ಕ್ವಾಡ್ ಶೃಂಗಸಭೆ ಭಾರತದಲ್ಲಿ ನಡೀತಾ ಇತ್ತು. ಈಗಾಗಲೇ ಭಾರತ ಟ್ರಂಪ್ಗೆ ಇನ್ವಿಟೇಷನ್ ಅನ್ನು ಕೂಡ ಕೊಟ್ಟಿತ್ತು. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫೆಬ್ರವರಿಯಲ್ಲಿ ಅಮೆರಿಕ ಪ್ರವಾಸ ಮಾಡಿದ್ರಲ್ಲ, ಆ ಸಂದರ್ಭದಲ್ಲೇ ಮೋದಿ ಟ್ರಂಪ್ಗೆ ಹೇಳಿದ್ರು, ಇದೇ ವರ್ಷ ಭಾರತದಲ್ಲಿ ಕ್ವಾಡ್ನ ಶೃಂಗಸಭೆ ನಡೆಯುತ್ತೆ, ಆ ಸಂದರ್ಭದಲ್ಲಿ ನೀವು ಭಾರತಕ್ಕೆ ಬನ್ನಿ ಅಂತ. ಟ್ರಂಪ್ ಕೂಡ ಒಪ್ಕೊಂಡಿದ್ರು, ನಾನು ಭಾರತಕ್ಕೆ ಬರ್ತೀನಿ, ಇದೇ ವರ್ಷ ಭಾರತದಲ್ಲಿ ನಿಮ್ಮ ಭೇಟಿ ಆಗತ್ತೆ ಅಂತ. ಆದ್ರೆ ಈಗ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡ್ತಾ ಇದೆ, ಟ್ರಂಪ್ ಅವರ ವಿದೇಶಿ ಪ್ರವಾಸದ ಪಟ್ಟಿಯನ್ನ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಭಾರತದ ಹೆಸರು ಕಾಣ್ತಾ ಇಲ್ಲ. ಅಂದ್ರೆ ಟ್ರಂಪ್ಗೆ ಭಾರತಕ್ಕೆ ಹೋಗೋದಕ್ಕೆ ಮನಸ್ಸಿಲ್ಲ ಅಂತ ಅವರು ವರದಿಯನ್ನು ಪ್ರಕಟಿಸಿದ್ದಾರೆ. ನನಗನ್ಸುತ್ತೆ ಮಿತ್ರರೇ, ಟ್ರಂಪ್ ಏನಾದರೂ ಹೀಗೆ ಮಾಡಿದ್ದೇ ಆದ್ರೆ, ಅಂದ್ರೆ ಭಾರತಕ್ಕೆ ಬರೋದನ್ನ ಕ್ಯಾನ್ಸಲ್ ಮಾಡಿದ್ದೇ ಆದ್ರೆ, ಇದು ಅಮೆರಿಕದ ಪಾಲಿಗೆ ಒಂದು ಐತಿಹಾಸಿಕ ಬ್ಲೆಂಡರ್ ಆಗಬಹುದು ಅಂತ. ಈಗಾಗಲೇ ಅಮೆರಿಕನ್ಸೇ ಸಿಕ್ಕಾಪಟ್ಟೆ ಟ್ರಂಪ್ ಅವರ ಪಾಲಿಸಿಯನ್ನ ಟೀಕಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಟೀಕೆ ವ್ಯಕ್ತವಾಗ್ತಾ ಇದೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ನೀವೆಲ್ಲ ಜೆಕ್ ಸುಲಿವಾನ್ ಹೆಸರನ್ನ ಕೇಳಿರಬಹುದು. ಯಾಕೆ ಕೇಳಿದ್ರೆ ಇವರು ನಿಕಟಪೂರ್ವ ಅಮೆರಿಕದ ಭದ್ರತಾ ಸಲಹೆಗಾರರಾಗಿ ಕೆಲಸ ಮಾಡದಂತವ್ರು. ಅಂದ್ರೆ ಇವರು ಬೈಡನ್ ಕಾಲದಲ್ಲಿ ಅಮೆರಿಕದ NSA ಆಗಿ ಕೆಲಸ ಮಾಡದಂತವ್ರು. ಈ ಜೆಕ್ ಸುಲಿವಾನ್ ಅನ್ನ ಭಾರತ ತಂಪೊತ್ನಲ್ಲಿ ನೆನಪು ಮಾಡ್ಕೊಳ್ಬೇಕು. ಯಾಕೆ ಕೇಳಿದ್ರೆ ಈ ಬೈಡನ್ ಅವಧಿ ಮುಗಿಯೋದಕ್ಕೆ ಕೆಲವೇ ದಿನಗಳ ಮುಂಚೆ ಇವರು ಭಾರತ ಪ್ರವಾಸ ಮಾಡಿದ್ರು. ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ರು, ಅಜಿತ್ ದೋವಲ್ ಅವರನ್ನ ಭೇಟಿಯಾಗಿದ್ರು. ಆಗ ಭಾರತ ಜೆಕ್ ಸುಲಿವಾನ್ಗೆ ಒಂದು ರಿಕ್ವೆಸ್ಟ್ ಮಾಡಿತ್ತು, ನಾವು ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ವಲ್ಲ, ಆ ಸಂದರ್ಭದಲ್ಲಿ ಅಮೆರಿಕ ನಮಗೆ ಕೆಲ ಕಂಪನಿಗಳ ಮೇಲೆ ನಿರ್ಬಂಧವನ್ನ ವಿಧಿಸಿದೆ. ಇದು ನಿಮ್ಮ ಸಂಬಂಧಕ್ಕೆ ಸ್ವಲ್ಪ ತೊಡಕಾಗಿದೆ, ಭಾರತದ ಅಭಿವೃದ್ಧಿಗೂ ಕೂಡ ಸ್ವಲ್ಪ ತೊಡಕಾಗ್ತಾ ಇದೆ. ಈ ವಿಚಾರವನ್ನ ಜೆಕ್ ಸುಲಿವಾನ್ ಗಮನಕ್ಕೆ ಭಾರತ ತಂದಿತ್ತು. ಇದನ್ನ ಕೇಳಿಸ್ಕೊಂಡು ಅಮೆರಿಕಕ್ಕೆ ವಾಪಸ್ ಹೋಗಿದ್ದಂತಹ ಜೆಕ್ ಸುಲಿವಾನ್ ಕೇವಲ 2 ದಿನದಲ್ಲಿ ಆ ಎಲ್ಲ ಸ್ಯಾಂಕ್ಷನ್ಸ್ ಗಳನ್ನ ರಿವೋಕ್ ಮಾಡಿಸಿದ್ರು. ಅಂದ್ರೆ ಅದು ಬೈಡನ್ ಕಾರ್ಯಾವಧಿಯ ಕೊನೆಯ ದಿನಗಳು. ಜೆಕ್ ಸುಲಿವಾನ್ ಮನ್ಸು ಮಾಡಿದ್ರೆ ನಾವ್ಯಾಕೆ ಇದನ್ನು ಮಾಡಬೇಕು, ಮುಂದಿನ ಸರ್ಕಾರ ನೋಡ್ಕೊಳ್ಳುತ್ತೆ ಅಂತ ಸುಮ್ಮನಾಗ್ಬಿಡಬಹುದಿತ್ತು. ಆದ್ರೆ ಆ ಮನುಷ್ಯ ಹಾಗೆ ಮಾಡಿರಲಿಲ್ಲ, ಭಾರತಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ನಾನು ಯಾಕೆ ಜೆಕ್ ಸುಲಿವಾನ್ ಬಗ್ಗೆ ಇಷ್ಟೊಂದು ಪೀಟಿಕೆ ಹಾಕಿದೆ ಅಂತಂದ್ರೆ, ಅದೇ ಜೆಕ್ ಸುಲಿವಾನ್ ಭಾರತದ ವಿಚಾರದಲ್ಲಿ ಟ್ರಂಪ್ ಕೈಗೊಳ್ಳುತ್ತಿರುವಂತಹ ನಿರ್ಧಾರವನ್ನ ಯಾವ ಮಟ್ಟಿಗೆ ಟೀಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಮೆರಿಕದ ಬ್ರ್ಯಾಂಡ್ಗಳು ಈಗ ಟಾಯ್ಲೆಟ್ ನಲ್ಲಿದೆ ಅಂತ ಇವರು ಕಿಡಿಕಾರಿದ್ದಾರೆ. ಇದಕ್ಕೆ ಮುಂದುವರೆದು ಜೆಕ್ ಸುಲಿವಾನ್ ಹೇಳ್ತಾರೆ, ಇವತ್ತು ಯಾವ ಹಂತವನ್ನ ನಾವು ತಲುಪಿದೀವಿ ಅಂತಂದ್ರೆ, ಅಮೆರಿಕದ ಮಿತ್ರ ದೇಶಗಳು ನಮ್ಮನ್ನ ವಿಶ್ವಾಸಾರ್ಹ ದೇಶ ಅಂತ ನೋಡುವ ಬದಲಾಗಿ ನಮ್ಮನ್ನ ಅಡ್ಡಿಪಡಿಸುವಂತಹ ದೇಶ ಅಂತ ನೋಡ್ತಾ ಇದ್ದಾರೆ. ಇದರ ಎಲ್ಲಾ ಲಾಭವನ್ನ ಚೈನಾ ಪಡೆದುಕೊಳ್ತಾ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಭಾರತ ಚೈನಾಗೆ ಹತ್ತಿರ ಆಗ್ತಾ ಇದೆ. ಇದಕ್ಕೆ ಕಾರಣ ಅಮೆರಿಕದ ಟ್ರಂಪ್ ಅಡ್ಮಿನಿಸ್ಟ್ರೇಷನ್. ಇದು ಅಮೆರಿಕದ ಅತಿ ದೊಡ್ಡ ಬ್ಲಂಡರ್ ಅಂತ ಜೆಕ್ ಸುಲಿವಾನ್ ಟೀಕೆ ಮಾಡಿದ್ದಾರೆ. ಮಿತ್ರರೇ, ಜೆಕ್ ಸುಲಿವಾನ್ ಅಮೆರಿಕದ ಮಾಜಿ ಭದ್ರತಾ ಸಲಹೆಗಾರ. ಅಂತಹ ಕ್ರೂಷಿಯಲ್ ಹುದ್ದೆಯನ್ನು ನಿಭಾಯಿಸಿದಂತಹ ವ್ಯಕ್ತಿ ಭಾರತದ ವಿಚಾರದಲ್ಲಿ ಟ್ರಂಪ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಟ್ರಂಪ್ಗೆ ಇದು ಯಾವುದೂ ಅರ್ಥ ಆಗಲ್ಲ ಬಿಡಿ. ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ನಿಮಗೆ ಹೇಳಬೇಕು. ಮೊನ್ನೆ ನಾನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ಜರ್ಮನ್ ಪತ್ರಿಕೆ ಹೇಳ್ತಾ ಇದೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ. ಟ್ರಂಪ್ ಅವರು 4 ಬಾರಿ ಕರೆ ಮಾಡಿದ್ರು ಕೂಡ ಮೋದಿ ಅದನ್ನು ನಿರಾಕರಿಸಿದ್ದಾರೆ. ಇದರ ಬಗ್ಗೆ ಜರ್ಮನ್ ಪತ್ರಿಕೆ ವರದಿ ಮಾಡಿದೆ ಅಂತ ನಿಮಗೆ ತಿಳಿಸ್ಕೊಟ್ಟಿದೆ. ಈಗ ಮಿತ್ರರೇ, ನ್ಯೂಯಾರ್ಕ್ ಟೈಮ್ಸ್ ಕೂಡ ಇದು ಸತ್ಯ ಅಂತ ಹೇಳ್ತಾ ಇದೆ. ನಮ್ಮ ಮೂಲಗಳು ಕೂಡ ದೃಢಪಡಿಸ್ತಾ ಇದ್ದಾವೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ. ಈ ಸುದ್ದಿ ದೃಢಪಡ್ತಾ ಇದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ಅಧಿಕೃತವಾಗಿ ವರದಿಯನ್ನು ಪ್ರಕಟಿಸಿದೆ. ಮಿತ್ರರೇ, ಅವತ್ತು ನಾನು ಜರ್ಮನ್ ಪತ್ರಿಕೆಯನ್ನು ಉಲ್ಲೇಖಿಸಿ ಈ ಸುದ್ದಿಯನ್ನು ಹೇಳದಂತಹ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು, ಇದೆಲ್ಲ ಸಾಧ್ಯ ಇಲ್ಲ, ನೀವೆಲ್ಲ ಕಲ್ಪಿಸಿಕೊಂಡು ಹೇಳ್ತಾ ಇದ್ದೀರಿ, ಹಾಗೆ ಹೀಗೆ ಅಂತ. ನಾನು ಅದಕ್ಕೆ ಹಲವು ಬಾರಿ ಮನವಿ ಮಾಡ್ತೀನಿ, ಈ ಜಿಯೋ ಪೊಲಿಟಿಕ್ಸ್ ಅನ್ನ ನೀವು ನಾರ್ಮಲ್ ಇಲ್ಲಿನ ಲೋಕಲ್ ಪಾಲಿಟಿಕ್ಸ್ಗೆ ಕಂಪೇರ್ ಮಾಡ್ಕೊಂಡು ನೋಡಬೇಡಿ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ವಿಶೇಷವಾದಂತಹ ಆಸಕ್ತಿ ಬೇಕಾಗುತ್ತೆ, ತಾಳ್ಮೆ ಬೇಕಾಗುತ್ತೆ. ಕೆಲವರಿಗೆ ಅನಿಸೋದುಂಟು, ಈ ರೀತಿಯಾಗಿ ಪದೇ ಪದೇ ಟ್ರಂಪ್ ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡಬೇಕು, ಪ್ರತಿ ಆಗುಹೋಗುಗಳನ್ನು ಯಾಕೆ ತಿಳಿಸಬೇಕು, ಒಂದು ವಿಡಿಯೋ ಮಾಡಿ ಹೇಳಿದ್ರೆ ಸಾಕಲ್ವಾ ಅಂತ. ಈ ಅಂತಾರಾಷ್ಟ್ರೀಯ ಸಂಬಂಧವನ್ನ, ಅಲ್ಲಿ ಆಗುಹೋಗುಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಬಹಳ ಚಿಕ್ಕ ವಿಚಾರಕ್ಕೂ ಕೂಡ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಟ್ಟೆ ನೀವು ನೋಡಬೇಕಾಗತ್ತೆ. ಇದೇನ್ ದೊಡ್ಡ ಮಹಾ ವಿಚಾರ, ಜರ್ಮನ್ ಪತ್ರಿಕೆ ವರದಿ ಮಾಡಿದ್ದಲ್ವಾ, ಮೋದಿ ಕಾಲ್ ಎತ್ತದೇ ಇರ್ತಾರ, ಅದು ಟ್ರಂಪ್ ಕಾಲ್ ಮಾಡಿದ್ರೆ, ಹೀಗೆಲ್ಲ ನೀವು ನೋಡಿದ್ರೆ ಈ ವಿಚಾರ ಅರ್ಥ ಆಗೋದಿಲ್ಲ. ಈಗ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಹೇಳ್ತಾ ಇದೆ, ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಸ್ವೀಕರಿಸ್ತಾ ಇಲ್ಲ.
ಅದಕ್ಕೆ ಕಾರಣ ಹಲವಾರಿದೆ. ಈ ಟ್ರಂಪ್ ಜೊತೆಗೆ ಮಾತನಾಡಿದ್ರೆ ಭಾರತಕ್ಕೆ ಅದು ಮುಳ್ಳಾದ್ರೂ ಆಗಬಹುದು. ಮೋದಿ ಟ್ರಂಪ್ ನಡುವೆ ಮಾತುಕತೆ ಆಗ್ತಿದ್ದ ಹಾಗೆ ಟ್ರಂಪ್ ಅದನ್ನ ತಕ್ಷಣದಲ್ಲಿ ಟ್ರೂತ್ ಸೋಷಲ್ ನಲ್ಲಿ ಪೋಸ್ಟ್ ಹಾಕ್ತಾರೆ. ಭಾರತ ನನ್ನ ತಲೆ ಬಗ್ಗಿಸಿಬಿಟ್ಟಿದೆ, ನನ್ನೆಲ್ಲಾ ಮಾತುಗಳಿಗೆ ಮೋದಿ ಒಪ್ಕೊಂಡ್ಬಿಟ್ರು. ಈ ಟ್ರಂಪ್ ಎಂಬ ಹುಂಬ ಮನಸ್ಸಿಗೆ ಬಂದ ಸುಳ್ಳು ಹೇಳ್ತಾನೆ. ಸುಳ್ಳು ಹೇಳೋದಕ್ಕೆ ಯಾವುದೇ ಮುಲಾಜಿಲ್ಲ. ನೀವೇ ನೋಡ್ತಾ ಇದ್ರಿ ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಆತ ಎಂತೆಂತ ಕಲರ್ಫುಲ್ ಕತೆ ಹೇಳ್ತಾ ಇದ್ದಾನೆ ಅಂತ. ಅದಕ್ಕೆ ನರೇಂದ್ರ ಮೋದಿ ಈ ಟ್ರಂಪ್ ಅನ್ನ ಕಂಪ್ಲೀಟ್ ಆಗಿ ಸೈಡ್ ಲೈನ್ ಮಾಡದಂತೆ ಕಂಡು ಬರ್ತಾ ಇದೆ. ಅವರನ್ನು ಅಷ್ಟಾಗಿ ಸೀರಿಯಸ್ ಆಗಿ ಪರಿಗಣಿಸ್ತಲೇ ಇಲ್ಲ. ಉದಾಹರಣೆಗೆ ಜಪಾನ್ಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಈ ಟ್ರಂಪ್ ವಿಚಾರವನ್ನು ಜಪಾನ್ನಲ್ಲಿ ಪ್ರಸ್ತಾಪವೇ ಮಾಡಿಲ್ಲ. ಭಾರತ ಮತ್ತು ಜಪಾನ್ ನಡುವಿನ ಸಂಬಂಧದ ಬಗ್ಗೆ ಮಾತ್ರ ಚರ್ಚಿಸಲಾಯಿತು. ಟ್ರಂಪ್ ಟ್ಯಾರಿಫ್ ನೀತಿಯ ಬಗ್ಗೆ ಅಲ್ಲೆಲ್ಲೂ ಪ್ರಸ್ತಾಪವನ್ನೇ ಮಾಡಿಲ್ಲ. ಅಷ್ಟರ ಮಟ್ಟಿಗೆ ಭಾರತ ಅದನ್ನು ಇಗ್ನೋರ್ ಮಾಡೋದಕ್ಕೆ ಶುರು ಮಾಡಿದೆ. ಇನ್ನು ಮಿತ್ರರೇ, ಟ್ರಂಪ್ ಈಸ್ ಡೆಡ್ ಅನ್ನುವಂತಹ ಹ್ಯಾಶ್ ಟ್ಯಾಗ್ ಅಮೆರಿಕದಲ್ಲಿ ವಿಪರೀತವಾಗಿ ಟ್ರೆಂಡ್ ಆಗ್ತಾ ಇದೆ. ಟ್ರಂಪ್ ಶವಪೆಟ್ಟಿಗೆಯಲ್ಲಿರುವಂತಹ ಫೋಟೋಗಳನ್ನೆಲ್ಲ ಮಾಡಿಬಿಟ್ಟು ಪೋಸ್ಟ್ ಮಾಡ್ತಾ ಇದ್ದಾರೆ. ಈ ಸುದ್ದಿಯ ಹಿನ್ನೆಲೆ ಒಂಥರ ಮಜಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಅಮೆರಿಕದಲ್ಲಿ ಕಳೆದ ಒಂದು ವಾರದಿಂದ ಟ್ರಂಪ್ ಅವರಿಗೇನೋ ಕಾಯಿಲೆ ಇದೆ ಅಂತ ಚರ್ಚೆ ಆಗ್ತಾ ಇತ್ತು. ಈ ದೊಡ್ಡ ನಾಯಕರ ಆರೋಗ್ಯದ ಬಗ್ಗೆ ಚರ್ಚೆ ಆಗೋದು ಇದೇ ಹೊಸತೇನಲ್ಲ. ಪುತಿನ್ ಅವರಿಗೆ ಪಾರ್ಕಿನ್ಸನ್ ಕಾಯಿಲೆ ಇದೆ, ಅವರು ಹೆಚ್ಚು ದಿನ ಬದುಕಲ್ಲ, ಬೇಗ ಹೋಗ್ಬಿಡ್ತಾರೆ, ಈ ರೀತಿಯ ಸುದ್ದಿಗಳೆಲ್ಲ ಆಗಾಗ ಬರ್ತಾ ಇದ್ವು. ಆದ್ರೆ ಪುತಿನ್ ಈಗಲೂ ಸಹ ಸಖತ್ ಫಿಟ್ ಅಂಡ್ ಫೈನ್ ಆಗೇ ಇದ್ದಾರೆ. ಈಗ ಟ್ರಂಪ್ ವಿಚಾರದಲ್ಲೂ ಕೂಡ ಹಾಗೆ ಆಗಿತ್ತು. ಟ್ರಂಪ್ ಅವರ ಬಲಗೈನಲ್ಲಿ ಒಂದು ಗಾಯ ಕಾಣಿಸ್ಕೊಂಡಿತ್ತು, ಅದಕ್ಕೇನೋ ಕಾಯಿಲೆ ಅಂತ ಹೆಸರಿಡಲಾಗಿತ್ತು. ಹೀಗಾಗಿ ಟ್ರಂಪ್ ಮೊದಲೇ ಅಧಿಕಾರದಿಂದ ನಿರ್ಗಮಿಸಿ ಬಿಡ್ತಾರೆ ಅಂತ ಹೇಳಿ ಅಮೆರಿಕದಲ್ಲಿ ಚರ್ಚೆ ಆಯಿತು. ಎಷ್ಟರ ಮಟ್ಟಿಗೆ ಚರ್ಚೆ ಆಯಿತು ಅಂತಂದ್ರೆ, ಈ ಪ್ರಶ್ನೆಯನ್ನು ಸ್ವತಃ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ಗೆ ಕೇಳಲಾಯಿತು. ಅದಕ್ಕೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ JD ವ್ಯಾನ್ಸ್ ಹೇಳ್ತಾರೆ, ಟ್ರಂಪ್ ಸಖತ್ ಫಿಟ್ ಆಗಿದ್ದಾರೆ. ಹೇಳಬೇಕು ಅಂತಂದ್ರೆ ನಮಗಿಂತ ಜಾಸ್ತಿ ಫಿಟ್ ಆಗಿದ್ದಾರೆ, ನಮಗಿಂತ ಬೇಗ ಹೇಳ್ತಾರೆ, ನಮಗಿಂತ ಲೇಟಾಗಿ ಮಲ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ಅಮೆರಿಕಗೋಸ್ಕರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಒಂದು ವೇಳೆ ಏನಾದರೂ ದುರಂತ ಸಂಭವಿಸಿ ಬಿಟ್ರೆ ಅಮೆರಿಕದ ಅಧಿಕಾರವನ್ನು ತೆಗೆದುಕೊಳ್ಳೋದಕ್ಕೆ ನಾನು ಸಿದ್ಧ ಇದ್ದೀನಿ. ಯಾಕೆಂದ್ರೆ ಟ್ರಂಪ್ ಜೊತೆಗೆ 200 ದಿನ ಕೆಲಸ ಮಾಡದಂತಹ ಅನುಭವ ಇದೆ. ಅಮೆರಿಕವನ್ನ ಮುನ್ನಡೆಸುವಂತಹ ಧೈರ್ಯ ತಾಕತ್ತು ನನಗೀಗ ಬಂದುಬಿಟ್ಟಿದೆ ಅಂತ JD ವ್ಯಾನ್ಸ್ ಹೇಳ್ತಾರೆ. ಇದೇ ಹೇಳಿಕೆಯನ್ನು ಉಲ್ಲೇಖಿಸಿ ಟ್ರಂಪ್ ಈಸ್ ಡೆಡ್ ಅಂತ ಅಮೆರಿಕದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಗ್ತಾ ಇದೆ. ಈ ಹ್ಯಾಶ್ ಟ್ಯಾಗ್ ಈಗ ಟ್ರೆಂಡಿಂಗ್ ನಲ್ಲಿದೆ. ಪಾಪಿ ಚಿರಾಯು, ಏನೂ ಆಗಲ್ಲ, ಬಿಟ್ಬಿಡಿ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ